ರಾಜೇಶ್ ಚಂದ್ರಾಣಿ ಮದನ್ಲಾಲ್ ಜೈನ್ ಅವರು ರಚಿಸಿದ ಯುದ್ಧ ಎಂಬ ಈ ಹಿಂದಿ ಸಸ್ಪೆನ್ಸ್ ಥ್ರಿಲ್ಲರ್ ಸರಣಿಯ ಎರಡನೇ ಭಾಗವನ್ನು ಹೇಳಲು ನಾನು ದರ್ಶನ್ ತೂಗುದೀಪ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆಯ ಈ ಎರಡನೇ ಭಾಗದ ಶೀರ್ಷಿಕೆ ಯುದ್ಧ. ನಿನ್ನೆ ರಾತ್ರಿ ಅದು ಇವನಾಗಿದ್ದನು. ನಾನು ಬಹುಸ್ಲಾವಾಳ ಜೊತೆ ಬೇಸ್ಮೆಂಟ್ಗೆ ವಾಪಸ್ ಬಂದೆ. ನನ್ನ ಮಗನ ಮನಸ್ಥಿತಿ ನಿನ್ನೆಗಿಂತ ಉತ್ತಮವಾಗಿತ್ತು. ಒಂದು ಕಡೆ ನಿನ್ನೆ ರಾತ್ರಿ ಬಹುಸ್ಲಾವ ಅನುಭವಿಸಿದ ಕಷ್ಟಕ್ಕೆ ನಾವಿಬ್ಬರೂ ದುಃಖಿತರಾಗಿದ್ದರೂ, ಇನ್ನೊಂದು ಕಡೆ ನಿನ್ನೆ ತಂದಿದ್ದ ತಿಂಡಿಯನ್ನು ತಿಂದು ನನ್ನ ಮಗ ಮತ್ತು ಮಗಳು ಸಂತೋಷದಿಂದ ಇರುವುದನ್ನು ನೋಡಿ ನಮಗೆ ಒಳ್ಳೆಯ ಅನುಭವ ಸಿಗುತ್ತಿದೆ. ನಿನ್ನೆ ನಾನು ಮಾಲ್ನಿಂದ 2 ಬ್ಯಾಡ್ಮಿಂಟನ್ ರಾಕೆಟ್ಗಳು ಮತ್ತು ಒಂದು ಶಟಲ್ ಕಾಕ್ ಬಾಕ್ಸ್ ತಂದಿದ್ದು ಒಳ್ಳೆದಾಯಿತು. ನಮ್ಮ ಇಬ್ಬರು ಮಕ್ಕಳು ತಮ್ಮ ಇಷ್ಟವಾದ ತಿಂಡಿ ತಿಂದು ತೃಪ್ತರಾಗಿದ್ದಾರೆ ಮತ್ತು ಅವರು ರಾಕೆಟ್ ಮತ್ತು ಶಟಲ್ ಕಾಕ್ ತೆಗೆದುಕೊಂಡು ಆಡುತ್ತಿದ್ದಾರೆ. ಅವರು ಆಡುತ್ತಿರುವುದನ್ನು ನೋಡಿ ಬೇಸ್ಮೆಂಟ್ನಲ್ಲಿ ಅಡಗಿಕೊಂಡಿದ್ದ ಇತರ ಕೆಲವು ಕುಟುಂಬಗಳ ಮಕ್ಕಳು ಕೂಡ ಅವರೊಂದಿಗೆ ಸೇರಿಕೊಂಡರು. ಇವರೆಲ್ಲರೂ ಮಕ್ಕಳು ತಿನ್ನುವುದು ಮತ್ತು ಆಟವಾಡುವುದರಲ್ಲಿ ಯುದ್ಧವು ನಮ್ಮ ಭವಿಷ್ಯವನ್ನು ಎಷ್ಟು ಅಪಾಯಕ್ಕೆ ತಳ್ಳಿದೆ ಎಂಬುದನ್ನು ಅವರು ಮರೆತಿದ್ದಾರೆ. ಮಕ್ಕಳು ಹೀಗೆ ಸಂತೋಷದಲ್ಲಿ ಮುಳುಗಿರುವುದನ್ನು ನೋಡಿ ಬಹುಸ್ಲಾವ ಕೂಡ ಈಗ ಅಷ್ಟಾಗಿ ಅಸಮಾಧಾನಗೊಂಡಿಲ್ಲ. ನಾನು ಬಹುಸ್ಲಾವಾಳ ಪತಿ. ಅವಳ ಬಗ್ಗೆ ನನ್ನ ಕರ್ತವ್ಯ ಏನು ಅಂತ ನನಗೆ ಗೊತ್ತು. ನಾನು ಇದನ್ನು ಒಂದು ಅವಕಾಶವೆಂದು ಭಾವಿಸುತ್ತೇನೆ. ನಾನು ಬಹುಸ್ಲಾವಾಳ ದುಃಖವನ್ನು ಕಡಿಮೆ ಮಾಡಲು ಪ್ರಯತ್ನಿಸಲು ಬಯಸುತ್ತೇನೆ. ನಾನು ನೆಲದ ಮೇಲೆ ಕುಳಿತಿದ್ದ ಬಹುಸ್ಲಾವಾಳ ಹತ್ತಿರ ಹೋದೆ. ನಾನು ನನ್ನ ಕೈಯಿಂದ ಅವಳ ಮುಖವನ್ನು ನನ್ನ ಕಡೆಗೆ ತಿರುಗಿಸಿದೆ. ನನ್ನನ್ನು ನೋಡುತ್ತಿದ್ದಂತೆ ಅವಳ ಮೃದು ಹೃದಯ ಮತ್ತೆ ಕರಗಿತು. ಅವಳ ನೀಲಿ ಕಣ್ಣುಗಳಲ್ಲಿ ಕಣ್ಣೀರಿನ ಹನಿಗಳು ಮುತ್ತುಗಳಂತೆ ಹೊಳೆಯಲು ಪ್ರಾರಂಭಿಸಿದವು. ನಾನು ನನ್ನ ಕೈಯಿಂದ ಅವಳ ಭುಜದ ಮೇಲೆ ಪ್ರೀತಿಯಿಂದ ತಟ್ಟಿದೆ. ನಂತರ ಅವಳ ಸುಂದರ ಕಣ್ಣುಗಳನ್ನು ನಿಧಾನವಾಗಿ ಒರೆಸುತ್ತಾ ಹೇಳಿದೆ, ಬಹುಸ್ಲಾವ, ನಿನಗೆ ಗೊತ್ತಾ, ಕಳೆದ 5 ದಿನಗಳಿಂದ ಭಯದಲ್ಲಿ ಬದುಕಿದ ಈ ಖಾಲಿ ಸಮಯದಲ್ಲಿ ನಾನು ಏನನ್ನು ಅನುಭವಿಸಿದೆ. ನನ್ನ ಹೃದಯದಲ್ಲಿ ಅವಳ ಮೇಲಿರುವ ಪ್ರೀತಿಯ ತುಡಿತವನ್ನು ಅವಳು ಅನುಭವಿಸಿದಳು. ಅವಳು ತುಂಬಾ ಮೃದುವಾಗಿ ಹೇಳಿದಳು, ನನ್ನ ಪ್ರೀತಿಯವರೇ, ನನಗೆ ಹೇಳಿ. ಅವಳ ಈ ಮಾತುಗಳು ನನ್ನ ಕಿವಿಯಲ್ಲಿ ಜೇನಿನಂತೆ ಹರಿಯಿತು. ನಾವು ಈಗ ನಮ್ಮ ಬಗ್ಗೆ ಕಡಿಮೆ ಮತ್ತು ನಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೇವೆ. ಈ ಯುದ್ಧದ ಸಮಯದಲ್ಲಿ ನಮ್ಮ ಪ್ರಾಣಕ್ಕೆ ಅಪಾಯವಿದ್ದಾಗ ನನ್ನ ಜೀವದ ಬಗ್ಗೆ ನನಗೆ ಭಯವಿಲ್ಲ. ನಾನು ಸತ್ತರೂ ನನ್ನ ಮಕ್ಕಳು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದುಕಬೇಕು ಮತ್ತು ನನ್ನ ಪ್ರಿಯತಮೆಯಾಗಿ ಮತ್ತು ನನ್ನ ಮಕ್ಕಳ ತಾಯಿಯಾಗಿ ನೀನು ಅವರ ಆರೈಕೆ ಮತ್ತು ಪೋಷಣೆಗಾಗಿ ಯಾವಾಗಲೂ ಸುರಕ್ಷಿತವಾಗಿರಬೇಕು, ನಾನು ನಿಧಾನವಾಗಿ ಹೇಳಿದೆ. ನನ್ನ ಮಾತುಗಳು ಬಹುಸ್ಲಾವ ಮೇಲೆ ನಿರೀಕ್ಷಿಸಿದ ಪರಿಣಾಮ ಬೀರಿದವು. ನಿನ್ನೆ ರಾತ್ರಿ ಅವಳು ಅನುಭವಿಸಿದ ಕಠಿಣ ಘಟನೆಯ ನೆನಪು ಈ ಸಮಯದಲ್ಲಿ ಅವಳ ಮನಸ್ಸಿನಿಂದ ಹೊರಟುಹೋಯಿತು. ಅವಳು ಮತ್ತೆ ಮೃದುವಾಗಿ ಹೇಳಿದಳು, ಬೋರಿಸ್ಕೋ, ಅಶುಭ ವಿಷಯಗಳನ್ನು ಮಾತನಾಡಬೇಡಿ. ನೀವು ಇಬ್ಬರು ಮಕ್ಕಳ ಮತ್ತು ನನ್ನ ಜೀವನಕ್ಕೆ ಆಧಾರ. ನಿಮಗೆ ಏನೂ ಆಗಬಾರದು ಎಂದು ನಾನು ದೇವರಿಗೆ ಪ್ರಾರ್ಥಿಸುತ್ತೇನೆ. ಇಲ್ಲದಿದ್ದರೆ ನಾವೆಲ್ಲರೂ ಅಕಾಲಿಕವಾಗಿ ಸಾಯುತ್ತೇವೆ. ಈಗ ಬೇಸ್ಮೆಂಟ್ನಲ್ಲಿ ನಾವಲ್ಲದೆ ಬೇರೆ ಜನರು ಇದ್ದಾರೆ ಎಂಬುದನ್ನು ನಾನು ಮರೆತಿದ್ದೆ. ನಾನು ನಮ್ರತೆಯ ಬಗ್ಗೆ ಯೋಚಿಸದೆ ಬಹುಸ್ಲಾವ ಕುಳಿತಿದ್ದಂತೆಯೇ ಅವಳನ್ನು ನನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡೆ. ನಂತರ ಅವಳ ಹಣೆಗೆ ಮುತ್ತಿಟ್ಟು ಹೇಳಿದೆ, ನನ್ನ ಪ್ರಿಯತಮೆಯೇ, ನನಗೆ ಏನೂ ಆಗುವುದಿಲ್ಲ. ನೀನು ಸ್ವಲ್ಪವೂ ಚಿಂತಿಸಬೇಡ. ನನ್ನ ಮಾತುಗಳ ಅರ್ಥವನ್ನು ಅರ್ಥಮಾಡಿಕೋ. ನಮಗೆ ಇಬ್ಬರು ಚಿಕ್ಕ ಮಕ್ಕಳು ಇರುವಾಗ ಪೋಷಕರ ಭಾವನೆ ಹೇಗಿರುತ್ತದೆ. ಈಗ ಬಹುಸ್ಲಾವ ನನ್ನ ತೋಳುಗಳಲ್ಲಿ ಮತ್ತೆ ಅಳಲು ಶುರು ಮಾಡಿದಳು. ಅವಳ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರಿನ ಜೊತೆಗೆ ಅದು ನನ್ನ ಸ್ವೆಟರ್ನ್ನು ಒದ್ದೆ ಮಾಡುತ್ತಿದೆ. ಅವಳು ಅನುಭವಿಸಿದ ದುಷ್ಕೃತ್ಯದಿಂದ ಅವಳ ಹೃದಯದಲ್ಲಿನ ಭಾರ ಇಳಿಯಲಿ ಎಂದು ನಾನು ಬಯಸುತ್ತೇನೆ. ಈಗ ಅವಳು ಅಪರಾಧ ಭಾವನೆಯಿಂದ ಮುಕ್ತಳಾಗಲು ಸಾಧ್ಯ. 5 ದಿನಗಳ ಕಠಿಣ ಪರಿಸ್ಥಿತಿಯಲ್ಲಿ ಈ ಕ್ಷಣಗಳು ನಮ್ಮ ಹೃದಯ ಬಡಿತಗಳನ್ನು ಒಂದಾಗಿಸುತ್ತಿವೆ. ನಮ್ಮ ಒಂದಾದ ಹೃದಯ ಬಡಿತಗಳಲ್ಲಿ ನನಗೆ ಹಿಂದಿ ಸಿನಿಮಾದ ಆ ಹಾಡು ಕೇಳಿದಂತೆ ಅನಿಸುತ್ತಿದೆ. हम जब सिमट के आपकी बाहों में ना गए, लाखों हसीन ख्वाब निगाहों में ना गए. ಯಾವುದೇ ಕಠಿಣ ಸಮಯದಲ್ಲಿ ಒಬ್ಬ ಮನುಷ್ಯನನ್ನು ಸಂತೋಷಪಡಿಸುವ ಕೆಲವು ಕ್ಷಣಗಳನ್ನು ಕಾಣಬಹುದು ಎಂದು ನಾನು ಈಗ ಪಣ ತೊಡಬಹುದು. ಅಂದು ಮಧ್ಯಾಹ್ನ ನಮ್ಮ ಸ್ನೇಹಿತರಲ್ಲಿ ಒಬ್ಬನು ಯಾವುದೋ ಕಾರಣಕ್ಕೆ ಹೊರಗೆ ಹೋಗಿದ್ದನು. ಅವನು ಅರ್ಧ ಗಂಟೆಯ ನಂತರ ಹಿಂತಿರುಗಿದಾಗ ನಮ್ಮಲ್ಲಿದ್ದ ಎಲ್ಲಾ ಪುರುಷರನ್ನು ಒಟ್ಟುಗೂಡಿಸಿ ಹೇಳಿದ, ನಮ್ಮ ಸರ್ಕಾರವು ಸಾಮಾನ್ಯ ಜನರಿಗೆ ಶತ್ರುಗಳೊಂದಿಗೆ ಹೋರಾಡಲು ಮೆಷಿನ್ ಗನ್ಗಳನ್ನು ನೀಡುತ್ತಿದೆ. ಅನಾಸ್ತಾಸಿಯಾ ಲೆನಾ ಕೂಡ ಮೆಷಿನ್ ಗನ್ ತೆಗೆದುಕೊಂಡು ಶತ್ರುಗಳ ವಿರುದ್ಧ ಹೋರಾಡಲು ಸಿದ್ಧವಾಗಿದ್ದಾಳೆಂದು ನಾನು ಕೇಳಿದೆ. ಆಗ ಇನ್ನೊಬ್ಬ ಸ್ನೇಹಿತನು ಕೇಳಿದ, ಮೆಷಿನ್ ಗನ್ಗಳನ್ನು ಎಲ್ಲಿ ಕೊಡುತ್ತಿದ್ದಾರೆ? ಅನಾಸ್ತಾಸಿಯಾ ಗನ್ ತೆಗೆದುಕೊಂಡ ನಂತರ ನಾವು ಹೀಗೆ ಅಡಗಿರುವುದು ಹೇಡಿತನ. ಅವನ ಮಾತುಗಳು ಎಲ್ಲರಿಗೂ ಉತ್ಸಾಹ ತುಂಬಿದವು. ಈಗ ಇನ್ನೊಬ್ಬ ವ್ಯಕ್ತಿ ಹೇಳುತ್ತಾನೆ, ಬನ್ನಿ ಗೆಳೆಯರೇ,
ನಾವು ಕೂಡ ಮೆಷಿನ್ ಗನ್ ತೆಗೆದುಕೊಳ್ಳೋಣ. ಇಲ್ಲದಿದ್ದರೆ ಪ್ರತಿ ರಾತ್ರಿ ನಮ್ಮ ಹೆಂಡತಿಯರಿಗೆ ನಡೆಯುವ ಅತ್ಯಾಚಾರವನ್ನು ನಾವು ಸಹಿಸಬೇಕಾಗುತ್ತದೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರು ಸೈನಿಕರನ್ನು ಎದುರಿಸುವುದು ನಮ್ಮ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಸಮಾನ. ನಾವು ಸಾಯಲೇಬೇಕಾಗಿದ್ದರೆ ಹೇಡಿತನದಿಂದಲ್ಲ, ಒಬ್ಬ ವೀರನಂತೆ ಸಾಯೋಣ. ನಡೆಯುತ್ತಿರುವ ಈ ಸಂಭಾಷಣೆಯ ಮಧ್ಯೆ ನಾನು ಗೊಂದಲದಲ್ಲಿದ್ದೇನೆ. ಸ್ವಲ್ಪ ಸಮಯದ ಹಿಂದೆ ಬಹುಸ್ಲಾವ ಹೇಳಿದ ಮಾತುಗಳು ನನಗೆ ನೆನಪಿಗೆ ಬರುತ್ತಿವೆ. ಅವಳು ಹೇಳಿದ್ದಳು, ಬೋರಿಸ್ಕೋ, ಅಶುಭ ವಿಷಯಗಳನ್ನು ಮಾತನಾಡಬೇಡಿ. ನೀವು ಇಬ್ಬರು ಮಕ್ಕಳ ಮತ್ತು ನನ್ನ ಜೀವನಕ್ಕೆ ಆಧಾರ. ನನ್ನನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪುರುಷರು ಹೋಗಲು ಪ್ರಾರಂಭಿಸಿದಾಗ ನಾನು ನನ್ನ ಮಕ್ಕಳ ಮತ್ತು ಬಹುಸ್ಲಾವಾಳ ಕಡೆಗೆ ಹತಾಶೆಯಿಂದ ನೋಡಿ ಅವರ ಹಿಂದೆ ನಡೆಯಲು ಪ್ರಾರಂಭಿಸಿದೆ. ಬಹುಸ್ಲಾವಾಳ ಕಣ್ಣುಗಳ ಭಾಷೆ ಮತ್ತು ಅವಳ ಪ್ರಶ್ನೆಯನ್ನು ನಾನು ಅರ್ಥಮಾಡಿಕೊಂಡೆ. ಅವಳ ಕಣ್ಣುಗಳು ಕೇಳಿದಂತೆ ಅನಿಸಿತು. ನೀವು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಲು ಹೋಗುತ್ತಿದ್ದೀರಾ? ನಾವು ಅಡಗಿಕೊಂಡು ಮುಂದುವರಿಯುತ್ತಿದ್ದೇವೆ. ಆಗ ನಮ್ಮ ಸೈನ್ಯದ ಒಂದು ಶಸ್ತ್ರಸಜ್ಜಿತ ವಾಹನ ನಮ್ಮನ್ನು ನೋಡಿತು. ಅದರಲ್ಲಿರುವ ನಮ್ಮ ಸೈನಿಕರಿಗೆ ನಮ್ಮ ಗುರುತಿನ ಚೀಟಿಗಳನ್ನು ತೋರಿಸಿದ ನಂತರ ನಮಗೆ ಮೆಷಿನ್ ಗನ್ಗಳು ಸಿಕ್ಕವು. ರಾತ್ರಿಯಲ್ಲಿ ನಾವು ಜಾಗರೂಕರಾಗಿರಬೇಕು ಎಂದು ನನಗೆ ಎಚ್ಚರಿಕೆ ನೀಡಿದರು. ಇಂದು ರಾತ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶತ್ರು ಸೈನಿಕರಿಂದ ನಮ್ಮ ಮೇಲೆ ದಾಳಿ ನಡೆಯುವ ಸಾಧ್ಯತೆಯಿದೆ ಎಂದು ಸಹ ಹೇಳಿದರು. ನಾವು ಮೆಷಿನ್ ಗನ್ಗಳೊಂದಿಗೆ ಬೇಸ್ಮೆಂಟ್ಗೆ ವಾಪಸ್ ಬಂದೆವು. ನಮ್ಮೆಲ್ಲರ ಕೈಯಲ್ಲಿ ಮೆಷಿನ್ ಗನ್ ಇರುವುದನ್ನು ನೋಡಿದ ಬಹುಸ್ಲಾವ ಅದರ ಬಗ್ಗೆ ಕೇಳಿದಳು. ನಾನು ಅವಳಿಗೆ ಅದರ ಬಗ್ಗೆ ವಿವರವಾಗಿ ಹೇಳಿದೆ. ನಾನು ಹೇಳಿದ್ದನ್ನು ಎಲ್ಲವನ್ನೂ ಕೇಳಿದ ನಂತರ ಅವಳು ಹೇಳಿದಳು, ಬೋರಿಸ್ಕೋ, ಅಗತ್ಯವಿದ್ದರೆ ನಾನು ಯುದ್ಧಕ್ಕೆ ಹೋಗುತ್ತೇನೆ. ನೀವು ಜೀವಂತವಾಗಿರುವುದು ಮಕ್ಕಳಿಗೆ ನನ್ನಗಿಂತ ಹೆಚ್ಚು ಮುಖ್ಯ. ನಿನ್ನೆ ರಾತ್ರಿ ನನ್ನನ್ನು ಕೆಳಗೆ ತಳ್ಳಿ ನನ್ನ ಮೇಲೆ ಕ್ರೌರ್ಯ ಮಾಡಿದ ಆ ಅತ್ಯಾಚಾರಿಯನ್ನು ನಾನು ಹುಡುಕಿ ಕೊಲ್ಲುತ್ತೇನೆ. ನಾನು ನಗುತ್ತಾ ಹೇಳಿದೆ, ನಿನಗೆ ಮೆಷಿನ್ ಗನ್ ಸರಿಯಾಗಿ ಎತ್ತಲು ಸಹ ಸಾಧ್ಯವಿಲ್ಲ. ಅದನ್ನು ಬಳಸುವ ಬಗ್ಗೆ ಯೋಚಿಸುವುದು ದೂರದ ವಿಷಯ. ಮತ್ತು ಆ ಕ್ರೂರಿಯನ್ನು ನೀನು ಹೇಗೆ ಗುರುತಿಸುತ್ತೀಯಾ ಎಂದು ನನಗೆ ಹೇಳು. ಬಹುಸ್ಲಾವ ಚಿಂತಿತಳಾಗಿ ಹೇಳಿದಳು, ನೀವು ಕೂಡ ಇದುವರೆಗೆ ಮೆಷಿನ್ ಗನ್ ಬಳಸಿಲ್ಲ. ನಾನು ನನ್ನ ತುಟಿಗಳಲ್ಲಿ ಒಂದು ದುಃಖದ ನಗುವನ್ನು ತಂದು ಹೇಳಿದೆ, ನನ್ನ ತಲೆಯ ಮೇಲೆ ಸಾವು ಸುಳಿದಾಡುತ್ತಿರುವಾಗ ಇದು ತಾನಾಗಿಯೇ ಕೆಲಸ ಮಾಡುತ್ತದೆ. ಬಹುಸ್ಲಾವಾಳ ಕಣ್ಣುಗಳಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅತ್ಯಾಚಾರದ ನೋವು ಕಡಿಮೆಯಾಗಿತ್ತು, ಆದರೆ ನನ್ನ ಬಗ್ಗೆ ಇರುವ ಭಯ ಅವಳನ್ನು ಹೆಚ್ಚು ಚಿಂತೆಗೆ ತಳ್ಳಿತು. ಆ ರಾತ್ರಿ ವಿಸ್ಕಿ ಇದ್ದರೂ ನಾವು ಯಾರೂ ಅದನ್ನು ಮುಟ್ಟಲೇ ಇಲ್ಲ. ಬೇಸ್ಮೆಂಟ್ನಲ್ಲಿ ಕತ್ತಲೆಯಿದೆ. ಮಕ್ಕಳು ಮತ್ತು ಮಹಿಳೆಯರು ಮಲಗಿದ್ದಾರೆ. 6 ಪುರುಷರಾದ ನಾವು ಮೆಷಿನ್ ಗನ್ಗಳನ್ನು ಹಿಡಿದುಕೊಂಡು ಎಚ್ಚರಿಕೆಯಿಂದ ಕುಳಿತಿದ್ದೇವೆ. ಅರ್ಧರಾತ್ರಿಯ ಹೊತ್ತಿಗೆ ಕೆಲವು ಜನರ ಹೆಜ್ಜೆ ಸದ್ದು ಬೇಸ್ಮೆಂಟ್ನ ಮೆಟ್ಟಿಲುಗಳಲ್ಲಿ ನಮಗೆ ಕೇಳಿಸಿತು. ಮೆಷಿನ್ ಗನ್ಗಳು ಮತ್ತು ಟಾರ್ಚ್ಗಳನ್ನು ಹಿಡಿದುಕೊಂಡು 6 ಅಥವಾ 7 ಜನರು ಮಲಗಿರುವ ನಮ್ಮ ಮಹಿಳೆಯರ ಕಡೆಗೆ ಬರುತ್ತಿರುವುದನ್ನು ನಾವು ನೋಡಿದೆವು. ನಮಗೆ ಗುರಿ ಇಡಲು ಅಷ್ಟಾಗಿ ಗೊತ್ತಿರಲಿಲ್ಲ, ಆದರೂ ನಾವು ನಿರಂತರವಾಗಿ ಗುಂಡು ಹಾರಿಸಿದೆವು. ಆಕ್ರಮಣಕಾರಿ ಸೈನಿಕರು ವಾಪಸೋಡಿದರು. ಅವರಲ್ಲಿ ಕೆಲವರಿಗೆ ಗುಂಡು ತಗುಲಿದೆ. ಕೆಲವರು ಓಡಿ ಹೋಗುವಲ್ಲಿ ಯಶಸ್ವಿಯಾದರು. ಅವರ ಕೈಯಿಂದ ಬಿದ್ದ ಟಾರ್ಚ್ ತೆಗೆದುಕೊಂಡು ನಾವು ಸುತ್ತಲೂ ಬೆಳಕು ಹಾಯಿಸಿದಾಗ 2 ಸತ್ತು ಬಿದ್ದಿರುವುದನ್ನು ನೋಡಿದೆವು. ಉಳಿದವರು ಓಡಿ ಹೋಗಿದ್ದರು. ಬೆಳಕಿನಲ್ಲಿ ನೋಡಿದಾಗ ನಾವೆಲ್ಲರೂ ಆಶ್ಚರ್ಯಪಟ್ಟೆವು. ಇವರಿಬ್ಬರು ಶತ್ರು ಸೈನಿಕರಲ್ಲ. ಅವರಲ್ಲಿ ಒಬ್ಬನನ್ನು ನಾನು ಗುರುತಿಸಲು ಸಾಧ್ಯವಾಯಿತು. ಅವನು ನಗರದ ಒಬ್ಬ ಕ್ರೂರ ಅಪರಾಧಿ. ಇನ್ನೊಬ್ಬನು ನಮ್ಮಂತೆಯೇ ಒಬ್ಬ ಸಾಮಾನ್ಯ ನಾಗರಿಕ. ಇದರ ನಡುವೆ ಮಹಿಳೆಯರು ಮತ್ತು ಮಕ್ಕಳು ಎದ್ದು ಎಲ್ಲರೂ ನಮ್ಮ ಹತ್ತಿರ ಬಂದರು. ಟಾರ್ಚ್ನ ಬೆಳಕಿನಲ್ಲಿ ನೋಡಿದ ಬಹುಸ್ಲಾವ ಒಂದು ಶವದ ಹತ್ತಿರ ಹೋದಳು. ಅವಳು ಅವನಿಗೆ 2 ಒದೆಯೊದದಿದಳು. ನಂತರ ನನ್ನನ್ನು ನೋಡುತ್ತಾ ಹೇಳಿದಳು, ಬೋರಿಸ್ಕೋ, ನಿನ್ನೆ ರಾತ್ರಿ ಅದು ಇವನಾಗಿದ್ದನು. 2ನೇ ಭಾಗ ಮುಗಿದಿದೆ.